कर्नाटक रियासती वक्फ बोर्ड के तहत उत्तर कन्नड़ा जिले की मुतवल्ली कॉन्फ्रेंस वक्फ बोर्ड के चेयरमैन अनवर बादशाह की सदारत में 30 दिसंबर 2023 बरोज हफ्ता मुनक़द हुई कॉन्फ्रेंस। उत्तर कन्नड़ा जिले के वक्फ इदारों के जिम्मेदारों ने इस कॉन्फ्रेंस में हिस्सा लिया। चेयरमैन अनवर बादशाह ने जिले के तमाम वक्फ मसाइल को और वक्फ से जुड़े तमाम प्रॉब्लम्स को गौर से सुना और फौरी तौर पर इन मसाइल को हल करने का भरोसा दिया। इस मौके पर उत्तर कन्नड़ा जिला वक्फ मशावरती कमेटी के सदर अनीस तहसीलदार, दावनगेरा जिला वक्फ मशावरती कमेटी के सदर सिराज अहमद, जिला वक्फ ऑफिसर अब्दुल कयूम और दीगर मौजूद थे। वक्फ बोर्ड के चेयरमैन अनवर बादशाह ने कहा कि आने वाले दिनों में दीगर अजला में मुतवल्ली कॉन्फ्रेंस मुनक़द करते हुए हर जिले के मसाइल को गौर से सुना जाएगा और इन तमाम मसाइल को हुकूमत के सामने वजीर अक़लियती बहबूद वक्फ और हाउसिंग BZ ज़मीर अहमद खान के सामने पेश किया जाएगा। जनूबी हिंद न्यूज रिपोर्ट। ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ, ಅಧ್ಯಕ್ಷರು ಬರ್ತಾ ಇರೋದು, ಕನಿಷ್ಠ ಒಂದು ಮಸೀದಿಯಿಂದ ಬಂದ್ರೆ ಇಬ್ಬರು ಬಂದ್ರು ಸಹ 500 ಮುತ್ತುವಲ್ಲಿಗಳು ಇಲ್ಲಿ ಸೇರ್ಬೇಕಾಗಿತ್ತು ಅಂತ ನಿಜವಾಗ್ಲೂ ಅದು ಸತ್ಯ. ಯಾಕಂದ್ರೆ ನಾನು ಬಹಳಷ್ಟು ಜಿಲ್ಲೆಗಳಲ್ಲಿ ನಾನು ಅಧ್ಯಕ್ಷರಾಗಿ ಬರುವ ಜನವರಿ 4ನೇ ತಾರೀಕು ಬಂದ್ರೆ ನಾನು 4 ತಿಂಗಳ ಅಧ್ಯಕ್ಷರಾಗಿ ಈಗಾಗಲೇ ಸುಮಾರು 8 ಜಿಲ್ಲೆಯಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೆ. 8 ಜಿಲ್ಲೆಗಳಲ್ಲೇ ನಾನು ಹೋಲಿಕೆ ಮಾಡಿ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯವರೆಗೆ ವಕ್ಫ್ ಮಾಹಿತಿಯ ಎಲ್ಲೋ ಕೊರತೆ ಇದೆ ಅಂತ ನನಗೆ ಭಾವಿಸ್ತಾ ಇದೆ. ಇಲ್ಲಿ ಜನ ಮುತುವಲ್ಲಿಗಳು ಸೇರಿಗಳು ನೋಡಿದ್ರೆ ಬಹಳ ಈ ಬಗ್ಗೆ ಇಲ್ಲಿ ಮಾಹಿತಿ ಕೊರತೆ ಅಂತ ಅರ್ಥ ಆಗ್ತಾ ಇದೆ. ದಯವಿಟ್ಟು ಇನ್ನು ಅದಾಗಬಾರದು. ನಾನು ನಿಮ್ಮ ಜೊತೆಗಿದ್ದೀನಿ. ಎಲ್ಲರೂ ಈ ಆಗಿರುವಂತಹ ಅಧ್ಯಕ್ಷರುಗಳು ಬೆಂಗಳೂರು ರಾಜಧಾನಿಗೆ ಇವನ್ನೆಲ್ಲ ಕಲಿಸ್ಕೊಳ್ತಾ ಇದ್ದಾರೆ, ಕೆಲಸ ಇದ್ದಲ್ಲಿ ಓಡಾಡ್ತಾ ಇದೆ. ಅಲ್ಲಿ ಹೋಗಿ ಸಾಕಷ್ಟು ದಿನ ಅಲೆದಾಡಿದ್ರು, ನಿಮಗೆ ಅಲ್ಲಿ ಭೇಟಿಯಾಗಿದ್ದು ಸಹ ಆಗ್ತಾ ಇದೆ. ಇದನ್ನೆಲ್ಲ ನಾನು ಹತ್ಕೊಂಡು ನಾವು ಮುತುವಲ್ಲಿ ಆಗಿದ್ದೆ, ಫಸ್ಟ್ ಸೆಕ್ರೆಟರಿ ಆದ್ರೆ, ಆಮೇಲೆ BJP ಚೇರ್ಮನ್ ಆದ್ರೆ 2 ಸಾರಿ. ಈ ಮುತುವಲ್ಲಿಗಳ ಪ್ರಾಬ್ಲಮ್ಗಳನ್ನ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆ ಒಂದು ಅವರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇಂಥ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಯಾಕಂದ್ರೆ ನಮ್ಮ ವಕ್ಫ್ ಬೋರ್ಡಿನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಈಗಾಗಲೇ ನೀವು ಅನುಭವಿಸ್ತಾ ಇದ್ದೀರಿ. ಅದು ನನಗೂ ಗೊತ್ತಿದೆ. ನಮ್ಮ ವಕ್ಫ್ ಇಲಾಖೆಯ ಸಚಿವರು ಆದಂತಹ ಜಮೀರ್ ಸಾಹೇಬರು ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಅವರ ಒಂದು ಸಲಹೆ ಮೇರೆಗೆ ಇಲ್ಲ ಅಧ್ಯಕ್ಷರೇ, ನೀವೆಲ್ಲ ಜಿಲ್ಲೆಗಳಲ್ಲಿ ಎಲ್ಲಾ ಮುತುವಲ್ಲಿಗಳನ್ನ ಅಲ್ಲಿ ನೀವು ಸೇರಿಸಿ ಅವರ ಒಂದು ಸಮಸ್ಯೆಗಳನ್ನ ನೀವು ಅಲ್ಲೇ ಬಗೆಹರಿಸಬೇಕು, ಅವರು ಬೆಂಗಳೂರಿಗೆ ಬರಬಾರ್ದು ಅಂತ ಹೇಳಿ ನಮ್ಮ ವಕ್ಫ್ ಸಚಿವರಾದಂತಹ ಜಮೀರ್ ಸಾಹೇಬರು ನನಗೆ ಸಾಕಷ್ಟು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಇಟ್ಕೊಂಡು ನಾನು ಮುಂದೆ ಬಂದಿದ್ದೀನಿ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಏನ್ ನೀವು ನನಗೆ ಇಷ್ಟೊಂದು ನೀವು ಮಾತಾಡಿ ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ, ಅಂತ ಸಮಸ್ಯೆಗಳು ಏನು ಇಲ್ಲ ಅನಿಸ್ತಾ ಇದೆ. ಯಾಕೆ ಇಲ್ಲ ಅನಿಸ್ತಾ ಇದೆ ಅಂತಂದ್ರೆ, ನೀವು ಮುತುವಲ್ಲಿಗಳೇ ಸೇರಿಲ್ಲ. ಇಲ್ಲಿ ಬಹಳಷ್ಟು ಜನ ಮುತುವಲ್ಲಿಗಳಲ್ಲಿ ಸೇರಿದ್ರೆ ಆ ಸಮಸ್ಯೆಗಳು ಬಹಳ ನನಗೆ ಕೊಡ್ತಾ ಇದ್ದೀವಿ. ಕೆಲವು ಸಮಸ್ಯೆಗಳನ್ನು ನೀವು ನನ್ನ ಮುಂದೆ ಇಟ್ಟಿದ್ದೀರಾ. ನಾವು ಈಗಾಗಲೇ ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಿಂದ 30 ಜಿಲ್ಲೆಯ ಅಧಿಕಾರಿಗಳಿಗೆ ಕಳೆದ 28ನೇ ತಾರೀಕು ನಾನು ಬೆಂಗಳೂರಲ್ಲಿ ಒಂದು ಸಭೆಯನ್ನ ಮಾಡಿ ನಮ್ಮ ಸಚಿವರಾದಂತಹ ಜಮೀರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಅವರು ಮುಂದಿಟ್ಟುಕೊಂಡು ಇಡೀ ರಾಜ್ಯದ ಸಮಸ್ಯೆಗಳನ್ನ ನಾವು ಒಂದು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಉತ್ತರ ಕನ್ನಡ
ಜಿಲ್ಲೆಯ ನಿಮ್ಮ ಉಪಧಿಕಾರಿಗಳು ಸಭೆ ಬಂದಿದ್ರು. ಈಗೇನು ನೀವು ಇಲ್ಲಿ ಚರ್ಚೆ ಮಾಡಿಲ್ಲ ಅರ್ಧ ಮಾಹಿತಿಯನ್ನ ನಾವು ಮತ್ತೆ ಚರ್ಚೆ ಮಾಡಿದ್ವಿ. ಮೊದಲನೇದಾಗಿ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ನಾನು ಒಂದು ಸಚಿವರ ಬೇಡಿಕೆಯನ್ನ ಇಟ್ಟಿನ 4ನೇ ತಾರೀಕಿಗೆ ಕ್ಯಾಬಿನೆಟ್ ಇದೆ. ಅಲ್ಲಿ ಫಾರೆಸ್ಟ್ ಸಚಿವರು ಸಹ ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು ಸಹ ಕೊಡ್ತಾರೆ. ನಮ್ಮ ಸಮಸ್ಯೆಗಳ ಫಾರೆಸ್ಟ್ ಅಲ್ಲಿ ಯಾವ್ಯಾವ ಸಮಸ್ಯೆಗಳಿವೆ ಅವನ್ನೆಲ್ಲವೂ ಸಹ ನಾವು ವಕ್ಫ್ ಸಚಿವರಾದಂತಹ ಜಮೀರ್ ಸಾಹೇಬರು ಮತ್ತು ಈಶ್ವರ್ ಖಂಡ್ರೆ ಸಾಹೇಬರ ಕುತ್ಕೊಂಡು ಅವರನ್ನ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ಅದಕ್ಕೆ ಕೇಳ್ಕೊಂಡಿದ್ದೀನಿ. ಅವರಿಗಾಗಲೇ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದರಂತೆ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಪ್ಪಧಿಕಾರಿಗಳಂತಹ ಕೈಬರವರಿಗೆ ನಾನು ಸೂಚಿಸಿದ್ದೇನೆ. 4ನೇ ತಾರೀಖೊಳಗೆ ನೀವು ಇಡೀ ಜಿಲ್ಲೆಯಲ್ಲಿ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎಲ್ಲೆಲ್ಲಿದ್ದಾವೆ ಅವನ್ನೆಲ್ಲ ನೀವು ಗುರುತಿಸಿ. मीटिंग जो रियासती बोर्ड की मीटिंग बेंगलुरु होती थी, वो मीटिंग इन्होंने पहला फैसला लिया कि नहीं, मैं हैदराबाद कर्नाटक को जाकर गुलबर्गा में मीटिंग करूंगा, वहां के इलाके का काम वहीं पर बैठ के करूंगा करके अल्हम्दुलिल्लाह इरादा करे तो एक सक्सेसफुल मीटिंग की। उस इलाके के लोग तमाम अकूलियत पर खुश होकर हाथ सराह रहे हैं। इसी तरीके से परसों हाल ही में जो सेशन चल रहा था दलगाह में, वहां पर दलगाह डिवीजन की एक मीटिंग दलगाह में मनोजित करके तमाम अपने अफसरान को लेकर, तमाम अपने पुलिस मेंबरान हजरात को लेकर, मिनिस्टर को लेकर वहां पर मीटिंग की। तो दलगाह डिवीजन की एक मीटिंग मुकम्मल हुई, कामयाब मीटिंग हुई। इसी तरीके से अब जो हमारा एक बेंगलुरु डिवीजन एक मैसूर डिवीजन है, इंशाअल्लाह वो दोनों डिवीजन में भी वो काम करने का बेड़ा उठाए हैं। इंशाअल्लाह तमाम की दुआ रही तो वो भी कामयाब होगा। तो मैं आप लोगों से एक 2-4 बातें आपके जहन में लाना जरूरी समझता हूँ। इदारे का तंबली हो, मसाजिद का हो, मदारिस के हो, खानकाम के हो, जो भी तंबली होते हैं उसकी जिम्मेदारी होती है कि उस इदारे के तहफ़्फ़ुज़ करना, उस इदारे का भला महसूसी के सूचना डेवलपमेंट का काम करने के वास्ते, उसको सूचने के वास्ते उस इदारे के सेक्रेटरी हजरात को मुंतखब किया जाता है। तो इसी तरीके से आपको जिला कमेटी का चेयरमैन भी बनाया जाता है कि तमाम जो जिले में औकाफ इदारे हैं उसका तहफ़्फ़ुज़ करना, जहाँ डिस्प्यूट है उसको सॉल्व करना, अच्छा निज़ाम बनाकर अच्छे माहौल में हमें काम कर लेके जाना। इसी ताल्लुक को लेकर ये बहुत मुसलमानों की कम तादाद का जिला है आपका कारवार जिला। इस जिले में अनवर वाली साहब ने यहाँ के जिला वक्फ ऑफिसर को और चेयरमैन को ताकीद की थी कि हमारे जिस जगह इस इलाके में इदारे ज्यादा हैं, जो भी प्रॉब्लम है मैं खुद आऊंगा, मैं खुद उनसे मुखातिब होकर बात करूंगा। इंशाअल्लाह आने वाले दिनों में मैं खुद जाकर बेंगलुरु में जो आपके जिले के काम रहेंगे मैं वो हल करने की कोशिश करूंगा। इसलिए जो भी है मैं खुद आकर वहां मिलूंगा कर बोल के आज इतने दूर से बेंगलुरु से सफर करते हुए सिरसी पहुंचे हैं कि गोया का तमाम लोगों के जो भी काम है, जो भी इदारा के काम है, जो भी तहफ़्फ़ुज़ के काम है, प्रोफेसर काम हमारे वक्फ बोर्ड का इदारा नहीं एक काम करो वो अदालत शुरू हुई पूरा हमारे वक्फ बोर्ड में नहीं आता। मैंने रजिस्ट्रेशन ऑफिस में आता हावेरी कॉलेज जिला के साथ तो मैंने डायरेक्ट तो मैं मंगल के रोज बेंगलुरु को आओ क्या प्रपोजल दे दो भाई। मैंने आगे डायरेक्टर में हमारे सीओ इंचार्ज सीओ भी नहीं होगा, हमारे आगे शुरुआत भी होगा। तो मैं आओ वहाँ मिलने के बाद तक उस स्कूल को उनके साथ डिस्कस करेंगे। और दूसरी बात हमारी बड़ी बात क्या है तो नए से मस्जिद